ಪುಟಾಣಿ ಹ್ಯಾಂಡ್ ಬ್ಯಾಗ್ ಬೆಲೆ 4.2 ಲಕ್ಷ. ಪುರುಷರ ಪರ್ಸ್ ಬೆಲೆ 74,000 ರೂಪಾಯಿ. ಬೆಲ್ಟ್ ಬೆಲೆ 70,000. ಬ್ಯಾಕ್ ಪ್ಯಾಕ್ಗಳಿಗೆ 2.5 ಲಕ್ಷ ರೂಪಾಯಿ. ಈ ಲಿಸ್ಟ್ ನೋಡ್ತಾ ಹೋದ್ರೆ ತುಂಬಾ ಜನಕ್ಕೆ ತಲೆ ತಿರುಗುತ್ತೆ. ಇವೆಲ್ಲ ಫ್ರೆಂಚ್ ಲಕ್ಸುರಿ ಫ್ಯಾಷನ್ ಬ್ರ್ಯಾಂಡ್ ಲೂಯಿ ವಿಟಾನ್ ಭಾರತದಲ್ಲಿ ತನ್ನ ಪ್ರಾಡಕ್ಟ್ ಗಳಿಗೆ ಫಿಕ್ಸ್ ಮಾಡಿರೋ ರೇಟ್. ಚರ್ಮದ ಪರ್ಸ್, ಬ್ಯಾಗ್, ಬೆಲ್ಟ್ಗಳಿಗೆ ಈ ತರ ರೇಟ್. ಡಿಸೈನರ್ ಪ್ರಾಡಕ್ಟ್ಗಳ ಬೆಲೆ ಇದಕ್ಕಿಂತ 3-4 ಪಟ್ಟು ಜಾಸ್ತಿ ಇದೆ. ಒಂದು ವೇಳೆ ಸ್ಟೀವ್ ಜಾಬ್ಸ್ ಈಗ ಇದ್ದಿದ್ರೆ ಯೋಚನೆ ಮಾಡ್ತಿದ್ರೆ ಅಂತ ಕಾಣುತ್ತೆ. ಅಲ್ರಯ್ಯ, ನಾನು ಇಷ್ಟು ಕಷ್ಟಪಟ್ಟು ಇನೋವೇಟ್ ಮಾಡಿ ಆ್ಯಪಲ್ ಫೋನ್ ಮಾಡಿದ್ರೆ ಇದು ಕಾಸ್ಟ್ಲಿ, ದುಬಾರಿ ಅಂತ ಹೇಳ್ತೀರಾ. ಚರ್ಮದ ಈ ಪ್ರಾಡಕ್ಟ್ಗಳಿಗೆ, ಶತಮಾನಗಳಿಂದ ಇರೋ ಈ ಪರ್ಸು, ಬ್ಯಾಗು, ಬೆಲ್ಟ್ನಂಥ ಪ್ರಾಡಕ್ಟ್ಗಳಿಗೆ ಈ ಥರ ದುಡ್ಡು ಕೊಟ್ಟು ತಗೊಳ್ತಿರಲ್ಲ ಅಂತ ಕೇಳ್ತಿದ್ರೆ ಅಂತ ಕಾಣುತ್ತೆ. ಲೂಯಿ ವಿಟಾನ್ನ ಈ ದುಬಾರಿತನದಿಂದಾಗಿನೇ ಈ ಲಕ್ಸುರಿ ಫ್ಯಾಷನ್ ಬ್ರ್ಯಾಂಡ್ನ ಮಾಲೀಕ ಬರ್ನಾರ್ಡ್ ಅರ್ನಾಲ್ಡ್ ಪ್ರಪಂಚದ 3ನೇ ಅತಿ ದೊಡ್ಡ ಶ್ರೀಮಂತ. ಅವರ ನೆಟ್ವರ್ತ್ ಸುಮಾರು $191 ಬಿಲಿಯನ್, ಅಂದರೆ ಆಲ್ಮೋಸ್ಟ್ 19 ಲಕ್ಷ ಕೋಟಿ ರೂಪಾಯಿ. ಆದರೆ ಈ ಲೂಯಿ ವಿಟಾನ್ ಕಂಪನಿ ನಿನ್ನೆ ಮೊನ್ನೆದಲ್ಲ, 170 ವರ್ಷಗಳ ರೋಚಕ ಇತಿಹಾಸವನ್ನು ಹೊಂದಿದೆ. ಆ ಹೆರಿಟೇಜ್ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಈ ಕಂಪನಿ ಸದ್ದು ಮಾಡ್ತಾ ಇದೆ. ಅಂಬಾನಿ ಕುಟುಂಬದ ಮದುವೆ, ಭಾರತದ ಸಂಸತ್ನಲ್ಲೂ ಕೂಡ ಲೂಯಿ ವಿಟಾನ್ ಫೇಮಸ್. ಹಾಗಿದ್ರೆ ಇದರ ಹಿನ್ನೆಲೆ ಏನು? ಕ್ಯಾಶನ್ನೇ ಬಳಸದ ಜನ ಲಕ್ಷಾಂತರ ರೂಪಾಯಿಯ ಹ್ಯಾಂಡ್ ಬ್ಯಾಗನ್ನು ಹಿಡ್ಕೊಂಡು ತಿರುಗಾಡೋದು ಯಾಕೆ? ಈ ಬ್ಯಾಗ್ಗಳಿಗೆ ಎಷ್ಟೊಂದು ಬೆಲೆ ಯಾಕೆ? ಬಹುತೇಕ ಲೆದರ್ದಿರುತ್ತೆ ಹೆಚ್ಚಿನ ಟೈಮ್ನಲ್ಲಿ ಬ್ಯಾಗ್ಗಳು. ಇವುಗಳಿಗೆ ಇಷ್ಟೊಂದು ರೇಟ್ ಯಾಕೆ? ಒಲಿಂಪಿಕ್ಸ್ಗೂ ಈ ಕಂಪನಿಗೂ ಕನೆಕ್ಷನ್ ಏನು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಹಬ್ಬ ಶುರುವಾಗಿದೆ. ಇತ್ತೀಚೆಗೆ ಒಲಿಂಪಿಕ್ಸ್ ಟಾರ್ಚ್ ಅನ್ನ ಲೂಯಿ ವಿಟಾನ್ ಟ್ರಂಕ್ ನಲ್ಲಿ ಡಿಸ್ಪ್ಲೇ ಮಾಡಲಾಯಿತು. ಕೇವಲ ಒಲಿಂಪಿಕ್ಸ್ ಮಾತ್ರ ಅಲ್ಲ, ಫಿಫಾ ವಿಶ್ವಕಪ್, F1 ರೇಸಿಂಗ್, ಗ್ರ್ಯಾಂಡ್ ಸ್ಲಾಮ್ ಸೇರಿದಂತೆ ಹಲವು ಸ್ಪೋರ್ಟಿಂಗ್ ಈವೆಂಟ್ಗಳ ಟ್ರೋಫಿಗಳನ್ನ ಲೂಯಿ ವಿಟಾನ್ ಟ್ರಂಕ್ ಗಳಲ್ಲಿ ಸಾಗಿಸಲಾಗುತ್ತೆ. ಹಲವು ವರ್ಷಗಳಿಂದ ಈ ಸಂಪ್ರದಾಯ ಫಾಲೋ ಮಾಡಲಾಗ್ತಾ ಇದೆ. ಏನೋ ಸೆಲೆಬ್ರಿಟಿಗಳಿಗಂತೂ ಈ ಬ್ರ್ಯಾಂಡ್ ಸ್ಟೇಟಸ್ ಸಿಂಬಲ್ ಆಗಿ ಹೋಗಿದೆ. 2022ರಲ್ಲಿ ನಟಿ ದೀಪಿಕಾ ಪಡುಕೋಣೆ ಈ ಬ್ರ್ಯಾಂಡ್ನ ಮೊದಲ ಭಾರತೀಯ ಅಂಬಾಸಿಡರ್ ಆದರು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬ್ಯಾಗ್ಗಳನ್ನು ಕಂಪನಿ ಬಾಲಿವುಡ್ ಮಂದಿಗೆ ಡಿಸೈನ್ ಮಾಡಿಕೊಡ್ತಾ ಇದೆ. ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಮದುವೆಗೆ ಬಂದಿದ್ದ ಗೆಸ್ಟ್ಗಳಿಗೆಲ್ಲ ತಾಂಬೂಲವಾಗಿ ಲೂಯಿ ವಿಟಾನ್ ಡಫೆಲ್ ಬ್ಯಾಗ್ಗಳನ್ನು ಕೊಡಲಾಗಿದೆ. ಉತ್ತರ ಕೊರಿಯಾದ ಪವರ್ಫುಲ್ ಕಿಮ್ ಅಣ್ಣನ ಪವರ್ಫುಲ್ ತಂಗಿ ಕಿಮ್ ಯೋ ಜಾಂಗ್ ಕೈಲೂ ಕೂಡ ಲೂಯಿ ವಿಟಾನ್ ಬ್ಯಾಗ್ ಮಿಂಚಿತು. ಭಾರತದ ರಾಜಕಾರಣಿಗಳಿಗೂ ಲೂಯಿ ವಿಟಾನ್ ಮೇಲೆ ಜಾಸ್ತಿ ಪ್ರೀತಿ. ಸಂಸದೆ ಮಹುವಾ ಮೊಯಿತ್ರಾ 2022ರಲ್ಲಿ ಲೂಯಿ ವಿಟಾನ್ ಬ್ಯಾಗ್ ಹಿಡಿದು ಸಂಸತ್ನಲ್ಲಿ ಹಣದುಬ್ಬರ, ಬೆಲೆ ಏರಿಕೆ ವಿರುದ್ಧ ಮಾತನಾಡಿದ್ದ ಪ್ರಸಂಗ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೂಯಿ ವಿಟಾನ್ ಸ್ಕಾರ್ಫ್ ಹಾಕೊಂಡು ಅದಾನಿ ವಿರುದ್ಧ ಮಾತನಾಡಿದ ವಿಚಾರ ಬಹಳ ಸದ್ದು ಮಾಡಿತ್ತು. 170 ವರ್ಷಗಳ ಹಿಸ್ಟರಿ ಇರೋ ಲೂಯಿ ವಿಟಾನ್ 1854ರಲ್ಲಿ ಲೂಯಿ ವಿಟಾನ್ ಅನ್ನೋ ವ್ಯಕ್ತಿ ಪ್ಯಾರಿಸ್ನಲ್ಲಿ ಈ ಲಕ್ಸುರಿ ಫ್ಯಾಷನ್ ಕಂಪನಿಯನ್ನ ಶುರು ಮಾಡಿದ್ರು. ಹಲವು ಬಾರಿ ಈ ಕಂಪನಿ ವಿಶ್ವದ ಮೋಸ್ಟ್ ವ್ಯಾಲ್ಯೂಬಲ್ ಲಕ್ಸುರಿ ಬ್ರ್ಯಾಂಡ್ ಅನ್ನೋ ಟೈಟಲ್ ಅನ್ನ ತಗೊಳ್ತು. ಸದ್ಯ ಲೂಯಿ ವಿಟಾನ್ ಪ್ಯಾರೆಂಟ್ ಕಂಪನಿ LVMH ಮಾರ್ಕೆಟ್ ಕ್ಯಾಪಿಟಲ್ ಲೆಕ್ಕದಲ್ಲಿ ವಿಶ್ವದ 25ನೇ ದೊಡ್ಡ ಕಂಪನಿ. ಆಗಲೇ ಹೇಳಿದ ಹಾಗೆ LVMH ಮುಖ್ಯಸ್ಥ ಬರ್ನಾರ್ಡ್ ಅರ್ನಾಲ್ಡ್ ಹಾಗೂ ಕುಟುಂಬ ಈಗಲೂ ಮಸ್ಕ್ ಹಾಗೂ ಜೆಫ್ ಬೆಜೋಸ್ ನಂತರ ಜಗತ್ತಿನ 3ನೇ ಅತಿ ದೊಡ್ಡ ಶ್ರೀಮಂತ. ಬ್ರಿಟಿಷರ ಟೈಮಲ್ಲೇ ಮುಂಬೈ ಅಥವಾ ಆಗಿನ ಬಾಂಬೆನಲ್ಲಿ ಲೂಯಿ ವಿಟಾನ್ ಸ್ಟೋರ್ ಓಪನ್ ಆಗಿತ್ತು. 2ನೇ ವಿಶ್ವ ಯುದ್ಧ ಟೈಮ್ನಲ್ಲಿ ಈ ಕಂಪನಿ ಹಿಟ್ಲರ್ನ ನಾಸಿ ಪಾರ್ಟಿ ಜೊತೆಗೆ ಕೊಲಾಬರೇಷನ್ ಕೂಡ ಮಾಡಿಕೊಂಡಿತ್ತು. 1945ರ ನಂತರ ಈ ಕಂಪನಿ ತನ್ನ ಬ್ಯಾಗ್ಗಳಲ್ಲಿ ಚರ್ಮ ಅಥವಾ ಲೆದರ್ ಬಳಸೋಕೆ ಶುರು ಮಾಡಿತು. 1966ರಲ್ಲಿ ಲಾಂಚ್ ಆದ ಪ್ಯಾಪಿಲಾನ್ ಬ್ಯಾಗ್ ಇವತ್ತಿಗೂ ಪಾಪ್ಯುಲರ್. 1983ರಲ್ಲಿ ಯಾಟ್ ರೇಸಿಂಗ್ ಮೂಲಕ ಲೂಯಿ ವಿಟಾನ್ ಸ್ಪೋರ್ಟಿಂಗ್ ಇವೆಂಟ್ಗಳಿಗೆ ಕಾಲಿಡಿತು. ಆಗಿನಿಂದ ಜಗತ್ತಿನಾದ್ಯಂತ ಸ್ಪೋರ್ಟಿಂಗ್ ಇವೆಂಟ್ಗಳ ಕಪ್ಗಳನ್ನು ಸಾಗಿಸೋಕೆ ಲೂಯಿ ವಿಟಾನ್ ಟ್ರಂಕ್ಗಳು ಟ್ರೇಡ್ ಮಾರ್ಕ್ ಆಗಿ ಹೋದ್ವು. 4 ಬಾರಿ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ರೇಸ್ನಲ್ಲಿ, ಟೆನಿಸ್ನ ಗ್ರ್ಯಾಂಡ್ ಸ್ಲಾಮ್ ಟ್ರೋಫಿ, 3 ಬಾರಿ ಡೇವಿಸ್ ಕಪ್ನ ಟ್ರೋಫಿ, ರಗ್ಬಿ ವರ್ಲ್ಡ್ ಕಪ್ಗಳು, ಬ್ಯಾಲನ್ ಡಿ ಔಟ್ ಟ್ರೋಫಿ, 2010ರಿಂದ ಎಲ್ಲ ಫಿಫಾ ವರ್ಲ್ಡ್ ಕಪ್ಗಳು, NBA ಬಾಸ್ಕೆಟ್ ಬಾಲ್ ಟ್ರೋಫಿ, ಅಮೆರಿಕದ ಸೇಲಿಂಗ್ ಕಪ್, ಹೀಗೆ ಹಲವು ಜಾಗತಿಕ ಸ್ಪೋರ್ಟಿಂಗ್ ಈವೆಂಟ್ಗಳ ಟ್ರೋಫಿಗಳಿಗೆ ಲೂಯಿ ವಿಟಾನ್ ಟ್ರಂಕ್ ಪಾರ್ಟ್ನರ್. 2022ನೇ ಇಸವಿಯಲ್ಲಿ ಕತರ್ನಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆದಾಗ ದೀಪಿಕಾ ಪಡುಕೋಣೆ ಲೂಯಿ ವಿಟಾನ್ ಟ್ರಂಕ್ ನಿಂದ ವರ್ಲ್ಡ್ ಕಪ್ ಅನ್ನ ಅನ್ವೀಲ್ ಮಾಡಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗೋ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಟಾರ್ಚ್ ಬೇಸ್ಬಾಲ್ ಲೂಯಿ ವಿಟಾನ್ ಟ್ರಂಕ್ ನಲ್ಲಿ ಟ್ರಾವೆಲ್ ಆಗ್ತಾ ಇದೆ. ವಿಕ್ಟರಿ ಟ್ರಾವೆಲ್ಸ್ ಇನ್ ಲೂಯಿ ವಿಟಾನ್ ಅಂತ ಕಂಪನಿ ತನ್ನ ಟ್ರೋಫಿ ಟ್ರಂಕ್ಗಳ ಬಗ್ಗೆ ಹೇಳಿಕೊಳ್ಳುತ್ತೆ. LV ಪ್ಯಾರೆಂಟ್ ಕಂಪನಿ LVMH ಪ್ಯಾರಿಸ್ ಒಲಿಂಪಿಕ್ಸ್ ಹಾಗೂ ಪ್ಯಾರಾಲಿಂಪಿಕ್ಸ್ನ ಪ್ರೀಮಿಯಂ ಸ್ಪಾನ್ಸರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಬರೋಬ್ಬರಿ $163 ಮಿಲಿಯನ್, ಅಂದರೆ 1350 ಕೋಟಿ ರೂಪಾಯಿಗಳ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ. ಒಲಿಂಪಿಕ್ಸ್ನ ಆತಿಥ್ಯ ಕೂಟಗಳಲ್ಲಿ
LVMH ಒಡೆತನದ ಮದ್ಯ ಕಂಪನಿ ಹೆನೆಸ್ಸಿ ವೈನ್ ಉಸ್ತುವಾರಿಯನ್ನು ವಹಿಸಿಕೊಂಡಿದೆ. LVMH ಒಡೆತನದ ಜ್ಯುವೆಲರಿ ಹಾಗೂ ವಾಚ್ ಮೇಕರ್ ಕಂಪನಿ ಶೌಮೆಟ್ ಪ್ಯಾರಿಸ್ ಒಲಿಂಪಿಕ್ಸ್ ಮೆಡಲ್ ಗಳನ್ನ ಡಿಸೈನ್ ಮಾಡ್ತಾ ಇದೆ. ಭಾರತೀಯ ರಾಜರ ಲೂಯಿ ವಿಟಾನ್ ಪ್ರೇಮ. ಲೂಯಿ ವಿಟಾನ್ ಟ್ರಂಕ್ಗಳಿಗೂ ಭಾರತದ ರಾಜಮನೆತನಗಳಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಅದರಲ್ಲೂ ಕೂಡ ಪಂಜಾಬ್ನ ಕಪೂರ್ತಲಾದ ರಾಜ ಜಗಜೀತ್ ಸಿಂಗ್ ಎಲ್ವಿಗೆ ಒಂದು ತೂಕ ಜಾಸ್ತಿನೇ ಒಪ್ಕೊಂಡಿದ್ರು. ಅವರೊಬ್ಬ ಫ್ರಾಂಕೋಪಾಯಿಲ್ ಅಥವಾ ಫ್ರೆಂಚ್ ವಸ್ತುಗಳ ಫ್ಯಾನ್ ಆಗಿದ್ರು. ಫ್ರಾನ್ಸ್ನ ವರ್ಸೈಲ್ಸ್ ಅರಮನೆ ರೀತಿನೇ ಪಂಜಾಬ್ನಲ್ಲಿ ತಮ್ಮ ಅರಮನೆಯನ್ನು ಮಾಡಿಫೈ ಮಾಡಿಕೊಂಡಿದ್ರು. 19ನೇ ಶತಮಾನದಲ್ಲಿ ರಾಜ ಜಗಜೀತ್ ಸಿಂಗ್ ವಿಶ್ವಾದ್ಯಂತ ಟ್ರಾವೆಲ್ ಮಾಡಿದ್ರು. ತಮ್ಮ ಟೇಸ್ಟ್ಗೆ ತಕ್ಕಂತೆ ಲಗೇಜ್ ಕ್ಯಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಅವರು ಲೂಯಿ ವಿಟಾನ್ ಟ್ರಂಕ್ಗಳ ಜೊತೆ ಪ್ರಪಂಚ ಸುತ್ತಿದ್ರು. ಕಂಪನಿ ಅವರಿಗೆ ಬರೋಬ್ಬರಿ 60 ಟ್ರಂಕ್ಗಳನ್ನು ರೆಡಿ ಮಾಡಿಕೊಟ್ಟಿತ್ತು. ಅವರ ಬಟ್ಟೆ, ಖಡ್ಗ, ಟರ್ಬನ್ಗಳು, ಸೂಟ್ಗಳು, ಶೂ ಹಾಗೂ ಸಾಂಪ್ರದಾಯಿಕ ಉಡುಗೆಗಳಿಗೆ ಸಪರೇಟ್ ಆಗಿ ಲೂಯಿ ವಿಟಾನ್ ಟ್ರಂಕ್ ಡಿಸೈನ್ ಮಾಡಿಕೊಟ್ಟಿತ್ತು. ಇನ್ನು ಬರೋಡಾದ ಗಾಯಕ್ವಾಡ್ಗಳಿಗೂ ಎಲ್ವಿ ಟ್ರಂಕ್ಗಳು ಫೇವರೇಟ್ ಆಗಿತ್ತು. 1926ರಲ್ಲಿ ಮಹಾರಾಜ 3ನೇ ಸಯಾಜಿರಾವ್ ಗಾಯಕ್ವಾಡ್ ಎಲ್ವಿಗೆ ಆರ್ಡರ್ ಕೊಟ್ಟು ಟ್ರಂಕ್ ಮಾಡಿಸ್ಕೊಂಡಿದ್ರು. ಏನೋ ಗೊತ್ತಾ, ಹುಲಿ ಬೇಟೆಯಾಡೋಕ್ಕೆ ಹೋದಾಗ ಜೊತೆಗೆ ಟೀ ಬೇಕಿತ್ತಲ್ಲ, ಹಾಗಾಗಿ ಟೀ ರೆಡಿ ಮಾಡೋ ವಸ್ತುಗಳನ್ನೆಲ್ಲ ತಗೊಂಡು ಹೋಗೋಕೆ ಒಂದು ಟೀ ಕಿಟ್ ಮಾಡಿಸ್ಕೊಂಡಿದ್ರು ಎಲ್ವಿಗೆ ಆರ್ಡರ್ ಕೊಟ್ಟು. ಸ್ಕ್ರೀನ್ ಮೇಲೆ ನೀವು ಆ ಕಿಟ್ ಅನ್ನ ನೋಡ್ತಾ ಇದ್ದೀರಾ. ಸಣ್ಣ ಹೀಟಿಂಗ್ ಮಾಡ್ಯೂಲ್ ಸಹಿತ ಟೀ ರೆಡಿ ಮಾಡಿ ಸರ್ವ್ ಮಾಡೋಕೆ ಬೇಕಾದ ಎಲ್ಲ ವಸ್ತುಗಳನ್ನು ಲೂಯಿ ವಿಟಾನ್ ಆ ಕಿಟ್ನಲ್ಲಿ ಸೇರಿಸಿತ್ತು. ಇನ್ನು 1925ರ ಟೈಮ್ನಲ್ಲಿ ಪೋಲೋ ಆಟದ ಪ್ರಿಯರಾಗಿದ್ದ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ಗೆ, ಇದು ಯಾವ ಹರಿಸಿಂಗ್ ಗೊತ್ತಾ, ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಕೊನೆ ಗಳಿಗೆಯಲ್ಲಿ ಬಂದು ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿದ್ರಲ್ಲ ಆ ಹರಿಸಿಂಗ್, ಇವರು ಪೋಲೋ ಆಡೋಕೆ ಬಳಸ್ತಾ ಇದ್ದ ಮ್ಯಾಲೆಟ್ಗಳಿಗೆ, ಅಂದರೆ ಕುದುರೆ ಮೇಲೆ ಕೂತು ನೆಲದಲ್ಲಿರೋ ಚಂಡಿಗೆ ಹೊಡೆಯೋ ಕಡ್ಡಿ ಅಥವಾ ಮರದ ಸುತ್ತಿಗೆಗಳಿಗೆ ಲೂಯಿ ವಿಟಾನ್ಗೆ ಹೇಳಿ ಒಂದು ಟ್ರಂಕ್ ಮಾಡಿಸ್ಕೊಂಡಿದ್ರು. ಅದಾದಮೇಲೆ ಸುಮಾರು 38 ಟ್ರಂಕ್ಗಳನ್ನು ತರಿಸ್ಕೊಂಡಿದ್ರಂತೆ ಎಷ್ಟಾಗಿ. ಈ ಟ್ರಂಕ್ಗಳ ಮೇಲೆ ಜಮ್ಮು ಕಾಶ್ಮೀರ ರಾಜ್ಯದ ಲಾಂಛನವನ್ನು ಕೂಡ ಹಾಕಿಸ್ಕೊಂಡಿದ್ರು. ಇದೆಲ್ಲ ಭಾರತೀಯ ರಾಜರ ವಿಚಾರ. ಇನ್ನೊಂದು ಆಶ್ಚರ್ಯಕರ ವಿಚಾರ ಏನು ಗೊತ್ತಾ, ಫ್ರಾನ್ಸ್ನ ಬ್ಲಾನ್ಸ್ ಡಿ ಕ್ಲಾರ್ಮಾಂಟ್ ಟನರಿ ಅನ್ನೋರು ಪ್ರಪಂಚ ಪರ್ಯಟನೆ ಮಾಡೋಕೆ ಕುದುರೆ ಗಾಡಿ ಬೇಕು ಅಂತ ಲೂಯಿ ವಿಟಾನ್ ಬಳಿ ಹೋಗಿದ್ರು. ಕಂಪನಿಯವರಿಗೆ ಒಂದು ಪೋರ್ಟಬಲ್ 2 ವೀಲರ್ ಕುದುರೆ ಗಾಡಿಯನ್ನು ಮಾಡಿಕೊಟ್ಟಿತ್ತು. ಅದರಲ್ಲಿ ಅವರ ಪೂರ್ತಿ ಟ್ರಾವೆಲಿಂಗ್ಗೆ ಬೇಕಾದ ಟ್ರಂಕ್ಗಳನ್ನು ಇಂಟಿಗ್ರೇಟ್ ಮಾಡಲಾಗಿತ್ತು. ಇಡೀ ಕುದುರೆ ಗಾಡಿಯನ್ನು ಡಿಸ್ಇಂಟಿಗ್ರೇಟ್ ಮಾಡಿ ಹಡಗಿನಲ್ಲಿ ಸಾಗಿಸಿ ಬೇಕಾದಲ್ಲಿ ಮತ್ತೆ ಜೋಡಿಸಿ ಟ್ರಾವೆಲ್ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಏಕೆ ಈ ಟಿಲ್ಬರಿ ಕ್ಯಾರಿಯೇಜ್ನಲ್ಲಿ ಭಾರತ, ಪರ್ಷಿಯಾ ಅಂದರೆ ಇಂದಿನ ಇರಾನ್, ಚೈನಾ, ಸರ್ಬಿಯಾ ಹಾಗೂ ಇರಾಕ್ಗಳನ್ನು ಸುತ್ತಾಡಿದ್ರು ಆಗಿನ ಕಾಲದಲ್ಲಿ. ಟ್ರಂಕ್ ಅಂದ್ರೆ ಲೂಯಿ ವಿಟಾನ್. ಎಸ್, ಆ ರೀತಿ ಒಂದು ಕಾಲ ಇತ್ತು. ಟ್ರಂಕ್ ಅಂದ್ರೆ ಲೂಯಿ ವಿಟಾನ್ ಅನ್ನೋ ತರ. 1860ರ ಟೈಮ್ನಲ್ಲಿ ಲೂಯಿ ವಿಟಾನ್ ಬಾಕ್ಸಿ ಶೇಪ್ನಲ್ಲಿ ಟ್ರಂಕ್ಗಳನ್ನ ಮಾಡೋಕೆ ಶುರು ಮಾಡ್ತು. ಅದುವರೆಗಿನ ಟ್ರಂಕ್ಗಳ ಮೇಲೆ ರೌಂಡ್ ಟಾಪ್ ಇರ್ತಾ ಇತ್ತು, ಮಳೆ ಬಂದ್ರೆ ನೀರು ಜಾರಿ ಹೋಗ್ಲಿ ಅಂತ. ಆದ್ರೆ ಲೂಯಿ ವಿಟಾನ್ ವಾಟರ್ ಪ್ರೂಫ್ ಟಯಾನಿನ್ ಕ್ಯಾನ್ವಾಸ್ ನಲ್ಲಿ ಬಾಕ್ಸಿ ಶೇಪ್ ಇರೋ ಟ್ರಂಕ್ ತಯಾರು ಮಾಡೋಕೆ ಶುರು ಮಾಡ್ತು. ಬಾಕ್ಸಿ ಶೇಪ್ ಇದರಿಂದ ಹೆಚ್ಚು ಸರಕುಗಳನ್ನ ಇಡೋಕೆ ಸಾಧ್ಯ ಆಯಿತು. ಕ್ಲೀನ್ ಆಗಿ ಜೋಡಿಸಿ ತಗೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಎಲ್ವಿ ಪಾಪ್ಯುಲರ್ ಆಯಿತು. ಜೊತೆಗೆ ಅಷ್ಟೇ ಬಾಳಿಕೆ ಬರುತ್ತೆ ಕೂಡ. ಅಷ್ಟೇ ಅಲ್ಲ, ಈಗ ಲೂಯಿ ವಿಟಾನ್ ಬ್ಯಾಗ್ಗಳ ಮೇಲೆ ಕಾಣೋ ಮೊನೋಗ್ರಾಮ್ ಕ್ಯಾನ್ವಾಸ್ ಡಿಸೈನ್ ಶುರುವಾಗಿದ್ದು 1897ರಲ್ಲಿ. ಆಗಿನಿಂದ ಇದುವರೆಗೂ ಅದೇ ಪ್ಯಾಟರ್ನ್ ಕಂಪನಿಯ ಟ್ರಂಕ್ ಹಾಗೂ ಬ್ಯಾಗ್ಗಳ ಮೇಲೆ ಕಾಣಿಸುತ್ತೆ. ಈ ಕಂಪನಿ ಯಾವುದೇ ಡಿಸೈನ್ ಮಾಡೋದಾಗ್ಲಿ, ಕಲರ್ ಮಿಕ್ಸಿಂಗ್ ಮಾಡೋದಾಗ್ಲಿ ಬೇಕಾಗಿಲ್ಲ. 100 ವರ್ಷಗಳಿಂದ ಆ ಮೊನೋಗ್ರಾಮ್ ಡಿಸೈನ್ ಅನ್ನೇ ಜನ ಇಷ್ಟಪಡ್ತಾ ಇದ್ದಾರೆ. ಅದೇ ಬ್ರ್ಯಾಂಡ್, ಅದೇ ಅದರ ಲುಕ್. ಕಂಪನಿಯ ಹೆಚ್ಚಿನ ಡಿಸೈನ್ಗಳಿಗೆ ಹಲವು ದಶಕಗಳ ಇತಿಹಾಸನೇ ಇದೆ. 1968ರಲ್ಲೇ ಬಕೆಟ್ ಬ್ಯಾಗ್ಗಳು ಡಿಸೈನ್ ಆಗಿದ್ವು. ಎಲ್ವಿ ಟ್ರಂಕ್ಗಳಲ್ಲಿ ಜಿಂಕ್, ಕಾಪರ್, ಮರ ಹಾಗೂ ಕ್ಯಾನ್ವಾಸ್ ಅಷ್ಟೇ ಬಳಸಲಾಗುತ್ತೆ. ಅದರ ಜೊತೆಗೆ ಈ ಕಂಪನಿ ಪ್ರಾಣಿಗಳ ಚರ್ಮವನ್ನು ಬಳಕೆ ಮಾಡುತ್ತೆ. ಮೊಸಳೆ, ಆನೆ, ವಾರ್ಲಸ್ ಅಥವಾ ಕಡಲ ಸಿಂಹ, ಸೀಲ್, ಹಾವು ಮುಂತಾದ ಪ್ರಾಣಿಗಳ ಚರ್ಮವನ್ನು ಬಳಸುತ್ತೆ. ಅಲ್ಲದೆ ಒಂದು ಬ್ಯಾಗ್ ರೆಡಿ ಆಗಬೇಕು ಅಂದರೆ ಕನಿಷ್ಠ 250 ಸ್ಟೆಪ್ಗಳಲ್ಲಿ ಎಕ್ಸ್ಪರ್ಟ್ ಕುಶಲಕರ್ಮಿಗಳು ಡೆಲಿಕೇಟ್ ಆಗಿ ಕೆಲಸ ಮಾಡಿರ್ತಾರೆ. ಒಂದು ಬ್ಯಾಗ್ ಅಸೆಂಬಲ್ ಆಗೋಕೆ 1 ವಾರ ಬೇಕಾಗುತ್ತೆ. ಈಗ ಈ ಕಂಪನಿ ಲಕ್ಸುರಿ ಬ್ಯಾಗ್ಸ್ ಇಂದ ಹಿಡಿದು ಲೆದರ್ ಗೂಡ್ಸ್, ಶೂಗಳು, ಪರ್ಫ್ಯೂಮ್, ವಾಚಸ್, ಜ್ಯುವೆಲರಿ, ಸನ್ ಗ್ಲಾಸಸ್ ಹಾಗೂ ಪುಸ್ತಕಗಳನ್ನು ಕೂಡ ತಯಾರು ಮಾಡುತ್ತೆ. ಈಗ ಈ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ ಸುಮಾರು $394 ಬಿಲಿಯನ್, ಅಂದರೆ ಸುಮಾರು 32.7 ಲಕ್ಷ ಕೋಟಿ ರೂಪಾಯಿ. ಹೀಗೆ ಒಂದು ಕಂಪನಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಹಾಗೂ ಕ್ವಾಲಿಟಿ, ಡ್ಯೂರಬಿಲಿಟಿ ಹಾಗೂ ದೊಡ್ಡ ಪರಂಪರೆಯಿಂದ ದೊಡ್ಡ ಫ್ಯಾಷನ್ ಪ್ರಾಡಕ್ಟ್ ಆಗಿ ಬೆಳೆದು ನಿಂತಿದೆ. ಶತಮಾನಗಳು ಉರುಳಿದ್ರೂ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಲೂಯಿ ವಿಟಾನ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.